ಇರಲಿ ಕ್ರಿಶ್ಚಿಯನ್ ಇರಲಿ, ನಮ್ಮನ್ನ ಬಿಟ್ಟು ಒಂದು ಪವರ್ ಐತೆ. ಯಾವಾಗ ದೇವರ ಪ್ರಾರ್ಥನೆ ಮಾಡಿಬಿಟ್ಟು ಯಾವ ಕೆಲಸನೂ ಮಾಡಬೇಕು, ಸರಿನಾ? ಅದೇ ಥರ ಈಗ ನೆಕ್ಸ್ಟ್ ವಿಡಿಯೋ ನೋಡಿ ಏನು ಬರ್ತಾ ಇದೆ, ಸೈಟ್ ಕ್ಲಿಯರೆನ್ಸ್ ಮಾಡಿದ್ದಾರೆ, ಸರಿನಾ? ಅದನ್ನು ಅಪ್ಲೋಡ್ ಮಾಡ್ತಾ ಇದ್ವಿ, ಸೈಟ್ ಇನ್ಸ್ಪೆಕ್ಷನ್ ಅಂತ. ನೋಡ್ತಾ ಇದ್ದೀರಾ? ನೋಡಿ ನೆಕ್ಸ್ಟ್ ಈ ವಿಡಿಯೋ ಏನು, ಅದು ಫಸ್ಟ್ ಪಾರ್ಟಿ ಕಳಿಸಿರೋ ವಿಡಿಯೋ. ಆ ಥರ ಇದ್ರೆ, ಆ ಥರ ಇದ್ದು ಏನೋ ಅದು ಸೈಟು ಈಗ ಈ ಥರ ಕ್ಲೀನ್ ಮಾಡಿದ್ದಾರೆ. ಯಾವ ಥರ ಕ್ಲೀನ್ ಮಾಡಿದ್ದಾರೆ ನೋಡಿ. ಮುಂಚೆ ಹೆಂಗಿತ್ತು, ಈ ಮರ ಕಟ್ ಮಾಡಬೇಕು, ಸೈಟು ಈ ಥರ ಐತೆ. ಎಲ್ಲಿ ಬಂದರೆ ಪಾಯಿಂಟ್ ಒಳ್ಳೆಯದು, ವಾಸ್ತು ಪ್ರಕಾರ ನಾರ್ತ್ ಸ್ಥಾನಕ್ಕೆ ಬಂದರೆ ಒಳ್ಳೆಯದು. ಈಗ ಹೆಂಗೆ ಕ್ಲೀನ್ ಮಾಡಿದ್ದಾರಾ? ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಐತೆನಾ? ಅದು ಯಾವಾಗ ಅವ್ರು ಕಳಿಸಿದ್ದಾರೆ, ಇದು ಯಾವಾಗ ಅವ್ರು ಕಳಿಸಿದ್ದಾರೆ, ಇದು ನಡೀತಾ ಇದೆ 1.5 ತಿಂಗಳಿಂದ, ಸರಿನಾ? ಇನ್ನೊಂದು ಹೇಳ್ತೀವಿ, ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ನೀರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಲೆಕ್ಕಾಚಾರ ಇಲ್ಲ, ಸರಿನಾ? ಈಗ ಗಾಡಿ ಇಲ್ಲ, ಹೈ ಪ್ರೆಷರ್ ಗಾಡಿಗಳು, ಸ್ವಲ್ಪ ಈರ ಬಂದುಬಿಟ್ರೆ ಸಾಕು, ಮನೆಗೆ ಆಗ್ರೆ ನೀರು ಇರುತ್ತೆ. ತುಂಬ ಜಾಸ್ತಿ ನೀರು ಬಂದರೆ ಯಾವಾಗಲೂ ಇರಲ್ಲ, ಕಡಿಮೆ ನೀರು ಬಂದರೆ ಯಾವಾಗಲೂ ಇರುತ್ತೆ. ಇದು ಬಂದು ಲಾಸ್ಟಾಗಿ ಫ್ಲಶಿಂಗ್ ಮಾಡಿಬಿಟ್ಟು ಹೋಗಬೇಕು. ಅರ್ಜೆಂಟಾಗಿ ನಾವು ಹೋಗ್ತೀವಿ ಅಂತ ಹಂಗೇ ಹೋಗ್ಬೋದಿಲ್ಲ. ನಾವು ಇದು ಬಂದು ಫ್ಲಶಿಂಗ್ ಮಾಡಿದ್ದೀವಿ ಲಾಸ್ಟಾಗಿ, ಅದಕ್ಕೆ 10,000 ರೂಪಾಯಿ ಚಾರ್ಜೂ ಮಾಡಿದ್ದೀವಿ, ಸರಿನಾ? ಈಗ ಪಾರ್ಟಿ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟ್ ವೀಡಿಯೋ ಹಾಕೋದು ಬೇಡ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ನಿಮಗೆ ವೀಡಿಯೋ ಹಾಕೋದು ಬೇಡ ಅಂದರೆ ಫಸ್ಟೇ ನೀವು ನಮಗೆ ಹೇಳಬೇಕು, ಸರಿನಾ? ವೀಡಿಯೋ ಎಲ್ಲ ಮಾಡಿ ಮೇಲೆ ನೀವು ಎಡಿಟ್ ಮಾಡಿಕೊಳ್ಳಂದ್ರೆ ಆಗಲ್ಲ. ಫಸ್ಟ್ ಒಂದು ಸಲ ಸರ್ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೇನು ಅಬ್ಜೆಕ್ಷನ್ ಇಲ್ಲ, ನಾವು ಮಾಡ್ಕೊಳ್ತೀವಿ ಅಂತ ಅವರು ಹೇಳಿದರೆ ನಾವು ರೆಡಿ ಮಾಡ್ತೀವಿ, ಸರಿನಾ? ಪೂಜೆ ಏನು ಮಾಡ್ತೀವಿ, ದೇವ್ರ ಮುಳ್ಳ ಭಾರ ಇಟ್ಟು, ಸರಿನಾ, ಒಳ್ಳೇದು ಆಗಬೇಕಂತ ಏನೇನೋ ಫಸ್ಟು ಕಡಿಮೆ ಬಿಲ್ಲು ಹಾಕಬೇಕು. ಇದು PVC ಪೈಪು ಕಡಿಮೆ ಹಾಕಬೇಕು, MS ಪೈಪು ಜಾಸ್ತಿ ಹಾಕಬೇಕು, ಫಿಲ್ಟರ್ ಪೈಪು ಬೇಕಾಗಿಲ್ಲ. ಎದುರು ಮನೆಗೆ ಏರ್ ಪಾಸಿಂಗ್ ಹಾಕೋದು ಬೇಡ, ಶಿಲ್ಟ್ ಬರುವುದು ಬೇಡ, ಬೋಲ್ಡಸ್ ಬರುವುದು ಬೇಡ. ಇದೆಲ್ಲ ತಿಳ್ಕೊಂಡ್ಬಿಟ್ಟು ಮನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತೀವಿ, ಸರಿನಾ? ನಾನು ಮಾಡಿಬಿಟ್ಟು ನಾನು ನಿಲ್ಸ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ರೆ ನಂದು ಚಾರ್ಜಸ್ ಜಾಸ್ತಿ ಬೀಳುತ್ತೆ. ನಾನೇನು ಮಾಡಲಿ? ನಾನೇ ಚೆಕ್ ಮಾಡಿಬಿಟ್ಟು ನಾನೇ ಬೋರ್ ಹಾಕ್ಬೇಕಂದ್ರೆ ಮಾರ್ಕೆಟದ